ಸರ್ ಏನು ನವೆಂಬರ್ 12 ಸರ್ ನಾನು ಇವರು ಜಿಲ್ಲಾ ಸಾರಿ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿಯನ್ನು ಕೊಡ್ತೀನಿ. ಏನು ಅರ್ಜಿ ಕೊಡ್ತೀನಿ ಅಂದ್ರೆ ಈ ನಮ್ಮ ಬೆಳಗಾವಿಯಲ್ಲಿ ಸುಮಾರು ಒಂದು 1300ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಅದಾರ. ಆ ಪೌರ ಕಾರ್ಮಿಕರ ಬೆಳಿಗ್ಗೆ ಪೌಷ್ಟಿಕ ಆಹಾರ ಸಿಗ್ಲತ್ತ 2015ರಿಂದ ಮೊದಲು 20 ರೂಪಾಯಿ ಇತ್ತು, ನಂತರ ಈಗ ಸದ್ಯ 35 ಆಗಿದ್ದಾರೆ. ಅದ್ರ ಮೊದಲು ಏನ್ ಮಾಡಿದ್ರು, ಪೌರ ಕಾರ್ಮಿಕ ಒಂದು ಟಿಫಿನ್ ಕೊಡ್ಲಿ, ಪೌಷ್ಟಿಕ ಆಹಾರ ಕೊಡ್ಲಿ, ಅವ್ರು ಮಧ್ಯಾಹ್ನ ಇರ್ತಾರ, ಸಾಯಂಕಾಲ ತನಕ ಇರ್ತಾರಂತ, ಅವ್ರಿಗೆ ಏನು ಬೆಳಗಿನ ಆಹಾರ ಕೊಡ್ಲಿ, ಪೌಷ್ಟಿಕ ಆಹಾರ ಸಿಗ್ಲಿ ಅಂತ ಮೊದಲು 25 ರೂಪಾಯಿ ಶುರು ಮಾಡಿದ್ರು. ಅದ 2019 ತನಕ ಏನಾಗತ್ತೆ ಅಮೌಂಟ್ ಕೊಡಕ್ ಶುರು ಮಾಡಿದ್ರು. ಆಮೇಲೆ 19ರ ಏನಾಯ್ತು, ಇಲ್ಲ ಟ್ಯಾಲಿ ಆಗೋದಿಲ್ಲ, ಬೇಡ ಅವ್ರಿಗೆ ಏನ್ ಮಾಡಿದ್ರು ಫುಡ್ ಕೊಡ್ರಿ, ಬೆಳಿಗ್ಗೆ ಕೊಡ್ರಿ ಅಂತ 2022 ತನಕ ಬಂತು. ಆಮೇಲೆ 2022 ಸರ್ಕಾರ ಏನ್ ಆದೇಶ ಮಾಡುತ್ತೆ, ಯಾವುದೇ ಕಾಲಕ್ಕೂ ಪೌರ ಕಾರ್ಮಿಕರಿಗೆ ಹಣ ಕೊಡಬಾರ್ದು, ಅವ್ರ ಹಣ ವೇತನವನ್ನು ಟ್ರಾನ್ಸ್ಫರ್ 35 ರೂಪಾಯಿ ಇದ್ದಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡಬಾರ್ದು, ಅವ್ರಿಗೆ ಕಠಿಣವಾಗಿ ಸ್ಟ್ರಿಕ್ಟ್ ಆಗಿ ಫುಡ್ ಅನ್ನು ಬೆಳಿಗ್ಗೆ ಕೊಡಬೇಕು ಅಂತ 2022ರಿಂದ ಆದೇಶ ಐತಿ. ಆದ್ರೆ ಬೆಳಗಾವಿ ಕಾರ್ಪೊರೇಷನ್ ಆಯುಕ್ತರಲ್ಲ 2022ರಿಂದ ಅವ್ರಿಗೆ ರೊಕ್ಕನೂ ಕೊಟ್ಟಿಲ್ಲ ಮತ್ತು ಪೌಷ್ಟಿಕ ಆಹಾರನೂ ಕೊಟ್ಟಿಲ್ಲ. ಈ ಕುರಿತು ನಾನು ಏನು ಮಾಡ್ತೀನಿ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿಯನ್ನು ಕೊಡ್ತೀನಿ. ಇಲ್ಲಿ ಸುಮಾರು 1300 ಜನ ಪೌರ ಕಾರ್ಮಿಕರ, ಅದು 80ಕ್ಕೂ ಹೆಚ್ಚು ಜನ ದಲಿತರದಾರ. ಮತ್ತೆ ಅಲ್ಲಿ ಪೌರ ಕಾರ್ಮಿಕರಿಗೆ ಬೆಳಿಗ್ಗೆ ಪೌಷ್ಟಿಕ ಆಹಾರ ಕೊಡಕ್ ಆಗ್ತಾ ಇಲ್ಲ. ನಾನು ನೋಡಿದೀನಿ, ಬೆಳಿಗ್ಗೆ ಏನು ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ ತಿಳ್ಕೊಂಡು ನಾನು ಅರ್ಜಿಯನ್ನು ಕೊಟ್ಟಿನಿ. ಆಮೇಲೆ ನವೆಂಬರ್ 12ಕ್ಕೆ ಅರ್ಜಿ ಕೊಟ್ಟ ತಕ್ಷಣ ಅವ್ರೇನ್ ಮಾಡ್ತಾರ, ನೋಟಿಸ್ ಕೊಟ್ಟು ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡ್ರು. ಆಮೇಲೆ ಒಬ್ಬ ಇನ್ಸ್ಪೆಕ್ಟರ್ ದೇಶನೂರ್ ಇನ್ಸ್ಪೆಕ್ಟರ್ ಇದ್ರು, ಅವ್ರೇನು ತನಿಖಾ ವರದಿಯನ್ನು ಮಾಡಿ ಕೊನೆಗೆ ತನಿಖಾ ವರದಿ ಕೊಟ್ಟು ಬಿಟ್ರು. ಸಿಕ್ತು, ಗೊತ್ತಾಯ್ತು ಇದ್ರೊಳಗ ಯಾವ ದುಡ್ಡನ್ನು ಕೊಟ್ಟಿಲ್ಲ ಮತ್ತು ಅವರಿಗೆ ಪೌಷ್ಟಿಕ ಆಹಾರನೂ ಕೊಟ್ಟಿಲ್ಲ ಕಂಡು ಬಂತು. ಕೊನೆಗೆ 25/5ಕ್ಕೆ ಇಲ್ಲಿಂದ SP ಯಾರು ಉತ್ತರ ವಲಯದ SP ಅವರು ಏನು ಮಾಡಿದ್ರು, ADGP ಸಾಹೇಬರಿಗೆ ಒಂದು ಪತ್ರ ಬರೆದ 4 ಜನ ಆಯುಕ್ತರ ಮೇಲೆ ಕ್ರಮ ತಗೋರಿ ಅಂತ ಪತ್ರ ಬರೀತಾರ. ಆ 4 ಜನ ಆಯುಕ್ತರು ಯಾರಂದ್ರೆ ರುದ್ರೇಶ ಗಾಳಿ, ಆಮೇಲೆ PN ಲೋಕೇಶ್, ಆಮೇಲೆ ಅಶೋಕ್ ದುಡುಗುಂಟಿ, ಆಮೇಲೆ ಈಗ ಸದ್ಯ ಹಾಲಿ ಇರ್ತಕ್ಕಂಥ ಕಮಿಷನರ್ ಸುಬಾ ಬಿ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ 25/5ಕ್ಕೂ ಪತ್ರ ಬರೀತಾರ. ಅದಾದ್ಮೇಲೆ 1/7ಕ್ಕೆ ADGP ಸಾಹೇಬರು ಸರ್ಕಾರಕ್ಕೆ ಪತ್ರ ಬರೆದ್ರು, ಇವ್ರ ಮೇಲೆ ಕ್ರಮ ತಗೋರಿ ಅಂತ. ಮೊನ್ನೆ ಸುದ್ದಿ ಗೊತ್ತಾಯ್ತು, ಪತ್ರವನ್ನು ಮೊನ್ನೆ ಬಂತು. ಆ ಸುದ್ದಿ ಗೊತ್ತಾಗ ಸರ್ ಏನಂದ್ರೆ ಇದು ಕೋಟಿ ಆಗ್ಬೋದು ಸರ್.